ದಯವಿಟ್ಟು ವಿಡಿಯೋ ನೋಡಿ. ಅದು ಸಾಕು ನಾಯಿ ಆಗಿರಲಿ, ಬೀದಿ ನಾಯಿ ಆಗಿರಲಿ ಅಥವಾ ಜಾತಿ ನಾಯಿ ಆಗಿರಲಿ, ದಯವಿಟ್ಟು ನಾಯಿಗಳಿಂದ ಸ್ವಲ್ಪ ದೂರವಾಗಿರೋದನ್ನು ಪ್ರತಿಯೊಬ್ಬರು ಕಲ್ತ್ಕೊಳ್ಳಿ. ನಾಯಿನ ಮುದ್ದು ಮಾಡೋ ನೆಪದಲ್ಲಿ ನಾಯಿ ಏನಾದರೂ ಮಿಸ್ ಆಗಿ ಕಚ್ಚಿದ್ರೆ ಪ್ರೀತಿಯಿಂದ ಜುಮ್ಮಿ ಕಚ್ಚಿಬಿಡ್ತು, ರೂಬಿ ಕಚ್ಚಿಬಿಡ್ತು ಅಂದ್ಕೊಂಡು ಮನೇಲಿರೋ ಡೆಟೈಲೋ ಅಥವಾ ಏನೋ ಒಂದು ಹಾಕ್ಕೊಂಡು ನೀಟಾಗಿ ಕೈ ವಾಶ್ ಮಾಡ್ಕೊಬಿಟ್ಟು ಗಾಯನ ಒಂದು ಟಿಂಚರೋ ಪ್ಲಾಸ್ಟರ್ ಹಾಕ್ಕೊಂಡು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಆ ಥರ ಮಾಡಿರೋದ್ರಿಂದನೇ ಸುಮಾರು ನಾಯಿ ಕಚ್ಚಿದ ಈ 2ರಿಂದ 4 ತಿಂಗಳ ಒಳಗಡೆ ರೇಬಿಸ್ ಹರಡುತ್ತೆ. ಇಮ್ಮಿಡಿಯೇಟು ಆ ನಾಯಿಗೆ ಇಂಜೆಕ್ಷನ್ ಕೊಟ್ಟಿಲ್ಲ ಅಂದರೆ ರೇಬಿಸ್ ಹರಡುತ್ತೆ. ಸೊ ಆ ರೇಬಿಸಿಂದ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ನಾಯಿ ಕಚ್ಚಿಸ್ಕೊಂಡು 2ರಿಂದ 4 ತಿಂಗಳೊಳಗಡೆ ರೇಬಿಸ್ ಹರಡಿದ್ಮೇಲೆ ಅವನು ಸಾಯೋ 24 ಗಂಟೆ ಒಳಗಡೆ ಈ ಥರ ನಾಯಿ ಹೇಗೆ ಒದ್ದಾಡುತ್ತೆ, ಹೇಗೆ ಬೊಗಳುತ್ತೆ, ಸೊ ಆ ಥರ ಬೊಗಳುಕೊಂಡು ಒದ್ದಾಡಿಕೊಂಡು ಬಾಯಲ್ಲಿ ಜೊಲ್ಲನ್ನು ಸುರಿಸ್ಕೊಂಡು ಆ ವ್ಯಕ್ತಿ ಕೊನೆಗೆ ಪ್ರಾಣ ಬಿಡ್ತಾರೆ. 24 ಗಂಟೆಗಳ ಕಾಲ ನರಳುತ್ತಾರೆ. ಆ 24 ಗಂಟೆಗಳ ಕಾಲ ಹೇಗಿರುತ್ತೆ ಅಂದರೆ, ಆ ಕ್ರೂರ ತನ್ನ ಕುಟುಂಬದವರು ಎತ್ತವರೇ ಕೂಡ ಇವ್ರನ್ನ ಸಾಯಿಸ್ಬಿಟ್ರೆ ಸಾಕಪ್ಪ, ಇವಾಗ ನಾವೇ ಏನಾದರೂ ಮಾಡಿ ಸಾಯಿಸ್ಬಿಡೋಣವಾ ಅನ್ನೋಷ್ಟು ರೋಸ್ ಹೊತ್ತೋಗ್ಬಿಡ್ತದೆ ಮನಸ್ಸಿಗೆ, ಅಷ್ಟು ಆಘಾತ ಉಂಟಾಗುತ್ತೆ. ಅಂಥ ಟಾರ್ಚರು ಆ ರೇಬಿಸ್ ಅನ್ನೋ ಒಂದು ವೈರಸ್ಸಿಂದ ಹರಡುತ್ತೆ. ದಯವಿಟ್ಟು ಯಾರೇ ಆಗಲಿ ನಾಯಿಗಳಿಂದ ಮುದ್ದು ಮಾಡಿ ಪ್ರೀತಿ ಮಾಡಿ, ಹಾಗಂತ ಅತಿಯಾಗಿ ಯಾವುದನ್ನು ತಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋಕೆ ಹೋಗಬೇಡಿ. ಒಂದು ವೇಳೆ ಯಾರೇ ನಾಯಿ ಕಚ್ಚಿದ್ರು ಕೂಡ ಏನು ಜಸ್ಟ್ 50 ರೂಪಾಯಿ ಒಂದು ಇಂಜೆಕ್ಷನ್ ಇರುತ್ತೆ, ಆಯಿತಾ, ಹೋಗಿ ಒಂದು ಇಂಜೆಕ್ಷನ್ ತೊಗೊಳ್ಳಿ. ಟಿ ಇಂಜೆಕ್ಷನ್ ಅಂತ ಹಾಕ್ಕೊಡ್ತಾರೆ ಗೌರ್ಮೆಂಟಲ್ಲಿ, ಪ್ರೈವೇಟಲ್ಲಿ ಹೋದರೂ ಕೂಡ 50 ರೂಪಾಯಿ ತೊಗೊಳ್ತಾರೆ. ಆ ಒಂದು ಇಂಜೆಕ್ಷನ್ ಹಾಕ್ಕೊಂಡು ತುಂಬ ಹುಷಾರಾಗಿ ಸೇಫಾಗಿ ಬದುಕಿ. ದಯವಿಟ್ಟು ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈ ವಿಡಿಯೋನ ಆದಷ್ಟು ನಾಯಿ ಯಾರ್ಯಾರು ಸಾಕಿದಾರೋ ಅವರೆಲ್ರಿಗೂ ಈ ವಿಡಿಯೋನ ಆದಷ್ಟು ಹೆಚ್ಚು ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. Thank you.